ನಮಸ್ಕಾರ ಎಲ್ರಿಗೂ, ನಾನು ನಿಮ್ಮ ಪ್ರೀತಿಯ ಕನ್ನಡತಿ. ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಅಕೌಂಟ್ ಆ್ಯಂಡ್ ಇವನ್ ಮೈ ಇನ್ಸ್ಟಾಗ್ರಾಮ್ ಅಕೌಂಟ್ ಆಲ್ಸೋ. ಸೊ ಇವತ್ತೇನಪ್ಪ ಅಂದರೆ ದಿಢೀರಂತ 7:30 ಆಗಿದೆ ಟೈಮು. ನಾನು ಇವಾಗ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಏನಪ್ಪ ಅಂತ ಅಂದರೆ ಇವತ್ತು ಸಂಕಷ್ಟಿ ಆಗಿರೋದ್ರಿಂದ ನಾನು ಗಣಪತಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ಸೊ ಲಾಸ್ಟ್ ಟೈಮು ಸಂಕಷ್ಟಿ ದಿನ ಹೋದಾಗ ತುಂಬ ಜನ ಇದ್ದರು. ಸೊ ಹಾಗಾಗಿ ವೀಡಿಯೋ ಮಾಡೋಕ್ಕಾಗಿರಲಿಲ್ಲ. ಇವಾಗ ನಾನು ತುಂಬ ದಿನ ಆಯಿತು ವೀಡಿಯೋ ಅಪ್ಲೋಡ್ ಮಾಡಿ. ಸೊ ಹಾಗಾಗಿ ವೀಡಿಯೋ ಅಪ್ಲೋಡ್ ಮಾಡ್ದಂಗಾಗುತ್ತೆ. ಸೊ ಹಾಗಾಗಿ ನಿಮಗೆ ತೋರಿಸ್ದಂಗಾಗುತ್ತೆ ಸಂಕಷ್ಟಿ ದಿನ ನಮ್ಮ ಊರು ಗಣಪತಿ ದೇವಸ್ಥಾನದಲ್ಲಿ ಹೇಗೆ ಪೂಜೆ ಮಾಡ್ತಾರೆ ಅಂತ. ಸೊ ಹಾಗಾಗಿ ನಮ್ಮದು ಫ್ರೆಂಡ್ಸ್ ಆಗಿ ಬರ್ತಾ ಇದ್ದಾರಲ್ಲ, ಅಲ್ಲಿಂದನೇ ಬರ್ತಾರೆ ಅವರು ಕೂಡ. ಸೊ ಹಾಗಾಗಿ ಅವನ್ನೆಲ್ಲ ತೋರಿಸ್ತೀನಿ, ಬನ್ನಿ ಹೇಗಿರುತ್ತೆ ಅಂತ ತೋರಿಸ್ತೀನಿ. ಸೊ ಗೈಸ್, ಇವಾಗ ಹೋಗ್ತಾ ಇದ್ದೀವಿ. ಮನೆ ಒಳಗಿದ್ರೆ ಚಳಿ ಗಾಳಿ ಏನು ಗೊತ್ತಾಗೋದೇ ಇಲ್ಲ. ಸೊ ಯಾವಾಗ ಗಾಳಿಗೆ ಬರ್ತೀವಿ, ಹೊರಗಡೆ ಬರ್ತೀವಿ, ಆವಾಗಲೇ ಗೊತ್ತಾಗೋದು. ತುಂಬ ಅಂದರೆ ತುಂಬ ಗಾಳಿ ಇತ್ತು, ಮಳೆ ಬಂದಿರೋದ್ರಿಂದ ತುಂಬ ಚಳಿ ಆಗ್ತಾ ಇತ್ತು. ಸೊ ಹಾಗಾಗಿ ಸ್ವಲ್ಪ ಹಂಗೆ ಬೇಗ ಹೋದರೆ ರೀಚ್ ಆಗಿಬಿಟ್ರೆ ಆಮೇಲೆ ಗೊತ್ತಾಗಲ್ವಲ್ಲ, ಅದಕ್ಕೆ ಬೇಗ ಹೋದ್ವಿ ಗೈಸ್. ಗಣಪತಿ ಎಲ್ಲ ಬೇರೆ ಬರ್ತಾವಲ್ಲ. ಮನೆಯಾಗ ಬುದ್ಧಿ ಮಾಡಿರ್ತೀಯಲ್ಲ, ಅದೇನ್ ಮಾಡಿದೆ ಅಂತ ಹೇಳು. ಒಂದು ಆಂಟಿ ಇಲ್ಲಿ ಗರ್ಕಿ ನಡ್ಕೊಂಡ್ಬಿಟ್ಟಿತ್ತು, ಅದು ನೆಟ್ಟಿಗೆ ಹಿಡ್ಕೊಂಡ್ಬಿಟ್ಟಿತ್ತಂತೆ. ಹಿಂಗೆ ಅಂಕಲ್ ಬಂದು ಏನಕ್ಕೆ ನಡ್ಕೊಂಡು ಬಿಡಿ, ರಾತ್ರಿ ಹೊತ್ತು ಗಣಪತಿ ಬಂದು ತಿನ್ಕೊಂಡೋಗುತ್ತೆ ಅಂತ. ಯಾರು ಹೇಳಿದ್ದು? ಇದ್ದವರೆಲ್ಲ ಕಿಸ್ತಿದವ್ರು ಅಲ್ಲಿ ಹೊಡೆದಿದ್ರೆ ಹಂಗೆ. ಈಗಲೇ ಈ ಆಂಟಿಗೆ ಹೇಳಿಲ್ವಾ ಬನ್ನಿ ಫೋಟೋಗೆ ಅಂತ? ಹಂಗೆ ನಮ್ಮನ್ನ ಯಾವತ್ತು ಹೊಡೆಸ್ತಾ ಜೊತೆಲಿ ಇದ್ದು ಅನ್ನೋದು ಗೊತ್ತಿಲ್ಲ. ಚಿಲ್ಲಾಗಿರ್ಬೇಕು, ಹಾಕ್ತೀನಿ ನಂದಿ ಪಕ್ಕ ಹಾಕ್ತೀನಿ. ನಾನಂತ ಸಿಗಾಕೊಂಡಿದ್ದೀನಿ. ನಮಗೆಲ್ಲ ಗೊತ್ತಾಗೋಯ್ತು. ಆಲ್ರೆಡಿ ಸಿಗಾಕೊಂಡಿದ್ಯಾ? ಇವನ್ ಜೊತೆಗೆ ಸೇರಿ ನನ್ನ ಹಾಳು ಮಾಡ್ಬಿಟ್ರೆ ಹೇಳು. ಇಲ್ಲ ದೇವಸ್ಥಾನಕ್ಕೆ ಬರ್ತೀನಿ, ಮಾತಾಡ್ತಾರ ಅಲ್ಲಿ. ಯಾರಿಗೆ ಬೈತಿರೋದು? ಬೇರೆ ಬ್ಯಾಂಕಿಗೆ ಹೋದಾಗ ಏನೇನೋ ಹೇಳ್ತಿದ್ದಾನೆ. ಮಾತಾಡು. ಏನ್ ಮಾತಾಡೋದು ಬ್ರೋ, ಇಲ್ಲಿ ನೋಡಿ ಇಲ್ಲೇ ಉಪ್ಪಿಟ್ಟು. ಹಂಗೆಲ್ಲ ಅಂತಾರೇನೋ ಪ್ರಸಾದಕ್ಕೆ. ನಂದು ನಿಜನ ಇದನ್ನೆಲ್ಲ ಹಾಕ್ತೀನಿ ನಂದಿ. ಅದೇ ಪುಳಿಯೋಗ್ರೆ ಅವಲಕ್ಕಿ ಕಲ್ಸ್ಕೊಡೋರು. ಈಗ ಈಗೆಲ್ಲ ಅಂತರ ದೇವರಿಗೆಲ್ಲ ಬೇರೆ ಅಪ್ರೂಪಕ್ಕೆ ಬಂದಿದ್ದಾನೆ, ತಂದಿ ಬೇರೆ ಎಲ್ಲ ಹಾಕೊಂಡು. ನಮ್ ದೇಶ ರೀ, ನಾವು ಕೊಟ್ಟಿರೋ ದೇಶ ಇದು. ನೋಡಿ ಗೈಸ್, ಇವನ್ ಪ್ಲೇಟಲ್ಲಿ ಆಲ್ರೆಡಿ ಇದೆ, ಆದ್ರೂ ಇವ್ನು ಬೇರೆ ತಟ್ಟೆ ಕೈ ಹಾಕೋದಂತೂ ಬಿಡಲ್ಲ. ನಿಂಜಾಡು ನಂದಿ, ನಿಮ್ಮ ಅಪ್ಪ ಅಮ್ಮ ಗೌರ್ಮೆಂಟ್ ಅಂದ್ರೆ ಏನು? ನಾನು ಗೌರ್ಮೆಂಟ್ಗೆ ಸಾಲ ಕೊಡೋದು ನಾನು. ನೀವು ಗೌರ್ಮೆಂಟ್ಗೆ ಸಾಲ ಕೊಡೋದು ನಾನು. ಸೊ ಇವತ್ತು ಸಂಕಷ್ಟ ಆಗಿರೋದ್ರಿಂದ ನೋಡ್ತಿರ್ಬೋದು ನೀವು ನಮ್ಮ ಗಣಪತಿ ದೇವಸ್ಥಾನದಲ್ಲಿ ಎಷ್ಟು ಜನ ಬಂದಿದ್ದಾರೆ ಅಂತ. ಸೊ ಇದು ತುಂಬ ಈಗ ರೀಸೆಂಟಾಗಿ ಓಪನ್ ಆಗಿರೋದು ಇದು ಟೆಂಪಲ್. ಸೊ ಹಾಗಾಗಿ ತುಂಬ ಜನ ಎಲ್ಲ ಬಂದು ಹೋಗ್ತಾ ಇರ್ತಾರೆ, ಹಾಗೆ ಪೂಜೆ ಕೂಡ ಮಾಡಿಸ್ತಾ ಇರ್ತಾರೆ. ಸುಮ್ಮನೆ ಅಡ್ಗೆಗೆ ಬಂದ್ಬಿಡು, ಕಾಯಿ ತರಿಯಕ್ಕೆ ವೆಜ್ ಅಡ್ಗೆ ಅಂತ ಬಂದ್ಬಿಡು ಮಗ. ನಾನ್ ವೆಜ್ ಇದ್ದಾಗ ಏನ್ ಬೇಡ ಅಲ್ವಾ? ಭೂತಗೆ ಅದು ಭೂತ ತಮ್ಮಗೆ ಮತ್ತೀಗ ಏನನ್ಸುತ್ತೆ, ತಿನ್ನೋದನ್ನೇ ಜೀವನ ಮಾಡ್ಕೊವರ್ಕಣಲ್ಲ, ಜೀವನಕ್ಕೋಸ್ಕರ ತಿನ್ಬೇಕು. ಎಲ್ರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ತಿನ್ನೋದನ್ನೇ ಜೀವನ ಮಾಡ್ಕೊವರ್ಕಣಲ್ಲ, ಜೀವನಕ್ಕೋಸ್ಕರ ತಿನ್ಬೇಕು. ಡೈಲಾಗು
ನಿನಗೆ ಹೇಳಿದ್ದು ನಿಮ್ಮ ಅನಿಸಿಕೆ? ಇದು ಅಲ್ಲಮ್ಮ ತಿಂದಿದ್ದಾನೆ ಅವಾಗ ಒಂದ್ಸತಿ ಇದು ಅವನಿಗೆ ತಾಂಡೋಗಕ್ಕಂತ ಇಟ್ಟಿರೋದು, ಇದು ಹೊಸದು ಇನ್ನೊಂದ್ಸತಿ ತರ್ಸಿದ್ ಕೂಡಲೇ ನಾನೇ ತಿಂತೀನಿ ಅಂತಾನಲ್ಲ ಮತ್ತೆ. ಅದು ನಿಮ್ಮ ಅನಿಸಿಕೆ? ತಿನ್ನಕ್ಕೋಸ್ಕರ ಬದುಕಿದ್ದೀರಾ ಅದಕ್ಕೆ ಬದುಕೋಕ್ಕೋಸ್ಕರ ತಿಂದಿದ್ದೀರಾ? 1 ಕೋಟಿಯ ಪ್ರಶ್ನೆ. ಇದು ಫೋನ್ ಆಫ್ ಫ್ರೆಂಡ್ ಮಾಡಿ. ಫೋನ್ ಆಫ್ ಫ್ರೆಂಡ್ ಆದ್ರೆ ಪುನೀತ್ ರಾಜ್ಕುಮಾರ್ ಕನ್ನಡದ ಕೋಟೆ ಅಧಿಪತಿಯಲ್ಲಿ ಅಮ್ಮೋ ಅದೇ ಇಲ್ಲಾಂದ್ರೆ ಆಡಿಯನ್ಸ್ ಕಾಲ್ ಮಾಡಿ. ಇಂಥದ್ರಲ್ಲಿ ಮಾತ್ರ ನಮ್ಮನೆ ತೆಗಿತಾನೆ 2035ಕ್ಕೆ ಅಪ್ಡೇಟ್ ಆಗೋದು ಅವಾಗ. ನಿನ್ನ ಯಾವ ಮದ್ವೆ? ನಾನು ಓಡಾಗದು. ಆಂಟಿ ನಿಮ್ಮ ಅಪ್ಪ ಅಮ್ಮ ಇಲ್ಲಾಂದ್ರೆ ಈ ವಿಡಿಯೋ ನೋಡ್ತಾ ಇದ್ರೆ ನಾಳೆನೆ ಮಲಗದಲ್ಲಿ ಅವ್ರ ಮುಂದೆನೆ ಹೇಳ್ತಾನೆ. ನಮ್ಮ ಮಮ್ಮಿ ಅಲ್ಲೇ ಇದ್ದಾರೆ, ಒಂದ್ ಸ್ವಲ್ಪ zoom ಅವ್ರ ಹಾಕಿ. ಮುಂದೆನೆ ಹೇಳ್ತಾರೆ. ಎಲ್ಲಿ ಅವರಮ್ಮ? ಯಾವ್ದು? ಮಮ್ಮಿ ಬೈ ಬೈ. ಬೈ. ಸೊ ಗೈಸ್, ಪೂಜೆ ಎಲ್ಲ ಚೆನ್ನಾಗಾಯ್ತು. ನಾನು ಕಾಣಿಸ್ತಿದ್ದೀನ ಇಲ್ವಾ ನಂಗೆ ಗೊತ್ತಿಲ್ಲ, ನನ್ನ ವಾಯ್ಸ್ ಕೇಳಿಸ್ತಿದೆಯಾ ಇಲ್ವಾ ಅಂತ ನಂಗೆ ಗೊತ್ತಿಲ್ಲ. ಸೊ ಇವಾಗ ಪೂಜೆ ಎಲ್ಲ ಮುಗೀತು, ಇವಾಗ ಮನೆಗೆ ಹೋಗ್ತಾ ಇದ್ದೀವಿ. ಆ್ಯಂಡ್ ತುಂಬ ಚೆನ್ನಾಗಾಯಿತು ಪೂಜೆ. ನಾನು ವ್ಲಾಗ್ ಅಪ್ಲೋಡ್ ಮಾಡಿರ್ತೀನಿ, ಚೆನ್ನಾಗಿರ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಲವ್ ಯು ಆಲ್, ಬೈ ಬೈ, ಟೇಕ್ ಕೇರ್.